ಪ್ರಮೋದನ್ ಅವರು ಮತ್ತು ಇನ್ನಿತರ ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಭಾಳಷ್ಟು ಸಾಮಾಜಿಕ ಸೇವೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದಾರೆ. ಅದರಲ್ಲಿ ಈ ಒಂದು ಆರೋಗ್ಯ ಶಿಬಿರಗಳನ್ನು, ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಇಲ್ಲಿ ದಯಾನಂದ ನಗರ ನಮ್ಮ ಶ್ರೀರಾಮ್ಪುರದಲ್ಲಿ ಅವರ ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ. 25ನೇ ಉಚಿತ ಆರೋಗ್ಯ ಶಿಬಿರ. ಭಾಳಷ್ಟು ಇಲ್ಲಿ ಅವರು ಜನರಿಗೆ ಕಣ್ಣಿನ ತಪಾಸಣೆ, ಹೃದಯದ ತಪಾಸಣೆ ಮತ್ತು BP, ಶುಗರು ಇವೆಲ್ಲವನ್ನು ಕೂಡ ತಪಾಸಣೆ ಮಾಡುವಂಥದ್ದು ಮತ್ತು ಅವ್ರಿಗೆ ಅಗತ್ಯ ಇರುವಂಥ ಔಷಧಿಗಳನ್ನು ಕೂಡ ಉಚಿತವಾಗಿ ಕೊಡ್ತಾರೆ. ಮತ್ತು ಯಾವುದೇ ಚಿಕಿತ್ಸೆಗಳನ್ನು ಏನು ಇರ್ತದೆ, ಶಸ್ತ್ರಚಿಕಿತ್ಸೆಗಳು ಇದ್ದರೆ ಅದನ್ನು ಕೂಡ ಅವರು ಸಹಾಯ ಮಾಡಿ ಅವ್ರಿಗೆ ಆದಷ್ಟು ಎಲ್ಲ ರೀತಿ ನೆರವು ನೀಡ್ತಾ ಇದ್ದಾರೆ. ಅದಕ್ಕೆ SK ಗ್ರೂಪ್ಸ್ ಅವರಿಗೆ ನಾನು ಅಭಿನಂದನೆ. ಇವತ್ತು ಅವರು ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ಜನರಿಗೆ ಅನುಕೂಲ ಮಾಡುವಂಥದ್ದನ್ನು ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ ಮತ್ತು ಎಲ್ಲ ಒಳ್ಳೆಯದಾಗಲಿ ಅಂತಲೂ ಕೂಡ ಹೇಳೋಕ್ಕೆ ಪ್ರತಿಯೊಬ್ಬರಿಗೂ ನಮಸ್ಕಾರ. SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಇಲ್ಲಿ ಬಂದಿರೋರು ಅಷ್ಟು ಜನಕ್ಕೆ ನನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ಬಂದಿರೋದಕ್ಕೂ ತುಂಬ ಧನ್ಯವಾದಗಳು ಹೇಳಿ ನನ್ನ ಮನಸ್ಸಿಗೆ ತಿರ್ಪಿಲ್ಲ. ಅವರೆಲ್ಲ ಬಂದು ನಾನು ಸ್ಯಾಟಿಸ್ಫೈ ಮಾಡಿದ್ದು ಅಂದರೆ ಪ್ರತಿಯೊಂದು ಕ್ಯಾಂಪಿಗೆ ಇದಕ್ಕೆ ಮೇಲೆ ಪ್ರತಿಯೊಂದಕ್ಕೂ ನಾನು ಎಲ್ಲರನ್ನೂ ಕರೆದು ಇದು ಮಾಡಿಸ್ತಾ ಇರ್ತೀನಿ. ಥ್ಯಾಂಕ್ಸ್. ಎಷ್ಟು ಜನ ಬಂದಾರೆ ಸರ್? ಬರ್ತಾ ಇದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ. ಇವಾಗ ಒಂದು 50 ಜನ ಕತ್ತಡ ಇದ್ದಾರೆ. ಆಪ್ರೇಷನ್ಗೆ ಎಂಟ್ರಿ ಆಗಿರೋದು 100-150 ಜನ ಇದ್ದಾರೆ. ಪ್ರತಿಯೊಬ್ಬರು ಬರೋದ್ರಿಂದ ECG ಮಾಡ್ತಾ ಇದ್ದೀವಿ, ಥೈರಾಯ್ಡ್ ಟೆಸ್ಟ್, ಎಲ್ಲ ಟೆಸ್ಟು ಪ್ರೀವಿಯಸ್ ನಾವು ಫಸ್ಟ್ ಕ್ಯಾಂಪಿಂದ ಲಾಸ್ಟ್ ತನಕ ಏನು ಮಾಡ್ತಾ ಇದ್ವಿ ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಮಾಡ್ತಾ ಇರ್ತೀವಿ. ಬಂಧುಗಳೇ ನಮಸ್ಕಾರ. SK ಗ್ರೂಪ್ಸ್ ವತಿಯಿಂದ 25ನೇ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇವತ್ತು ಶ್ರೀರಾಮ್ಪುರದಲ್ಲಿ ಹಮ್ಮಿಕೊಂಡಿದ್ದಾರೆ. ತಮಗೆ ಗೊತ್ತು, ಬೆಂಗಳೂರಲ್ಲೇ ತುಂಬ ಹಿಂದುಳಿದ ವರ್ಗದವರು ವಾಸವಾಗಿರ್ತಕ್ಕಂಥ ಸ್ಥಳ ಶ್ರೀರಾಮ್ಪುರ. ಅದರಲ್ಲೂ ಕೂಡ SK ಗ್ರೂಪ್ಸಿನ ಮಾಲೀಕರು ಹಾಗೂ SK ಗ್ರೂಪ್ಸಿನ ಮಾಲೀಕರ ಜೊತೆಯಲ್ಲಿ ಒಂದು ತಂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ 25ನೇ ಬ್ಯಾಚಿನ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಈಗಾಗಲೇ ನಮ್ಮ 140 ಕೋಟಿ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯ ಹಿತದೃಷ್ಟಿಯನ್ನು ಕಾಪಾಡ್ತಕ್ಕಂಥ ನಮ್ಮ ಸೇನೆಯ ಮಿಲಿಟರಿಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಅದರಲ್ಲಿ ಕ್ಯಾಪ್ಟನ್ ಭಂಡಾರಿ ಸಾರ್ ಹಾಗೂ ರಾಘವೇಂದ್ರ ರಾವ್ ಅವರು, ತ್ರಿಲೋಕ್ ಅವರು, ರಾಜಪ್ಪ ಅವರು ಮತ್ತು ಮಣಿಕಂಠ ಸಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀರಾಮ್ಪುರದ ಸರ್ವ ನಾಗರಿಕರ ಪರವಾಗಿ ಹಾಗೂ SK ಗ್ರೂಪಿನ ಪರವಾಗಿ ಅವರಿಗೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿಮ್ಮ ಸಹಾಯ, ಸಹಕಾರ, ಅಭಿಮಾನ ಈ ಒಂದು SK ಗ್ರೂಪ್ಸಿನ ಮೇಲೆ ಇರಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. SK ಗ್ರೂಪ್ ಅವರು, ಪ್ರಮೋದನ್ ಅವರು ಸುಮಾರು 25 ಕಾರ್ಯಕ್ರಮದ ಅಂದರೆ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಫಸ್ಟ್ ಕಾರ್ಯಕ್ರಮ ಕರೆದಿದ್ರು. ನಾನು ಬ್ರಿಗೇಡ್ ಸಾಹೇಬರು, ಕರ್ನಲ್ ಸಾಹೇಬರು ಮತ್ತೆಲ್ಲರೂ ಹಲವಾರು ನಾವು ಮಾಜಿ ಸೈನಿಕಾಧಿಕಾರಿಗಳು ಬಂದಿದ್ವಿ. ಮತ್ತು 10ನೇ ಕ್ಯಾಂಪು ಕೂಡ ಕರೆದಿದ್ರು, ಅದಕ್ಕೂ ಬಂದಿದ್ವಿ. ಮತ್ತು ಇವತ್ತು ಕೂಡ 25ನೇ ಕ್ಯಾಂಪು ಕರೆದವರು ಆಹ್ವಾನ ನೀಡಿದರು, ನಾವು ಅದಕ್ಕೂ ಬಂದಿದ್ವಿ. ಇದೇ ರೀತಿ ಅವರು ಇನ್ನೂ ಒಂದು ಸೇವೆ ಮಾಡ್ತಾ ಇರಲಿ. 50 ಕ್ಯಾಂಪು ಕರಲಿ, 35 ಕ್ಯಾಂಪು ಕರೆದ್ರು ನಾವು ಖಂಡಿತವಾಗಿ ಬರ್ತೀವಿ. ಯಾಕಂದರೆ ಮನ್ಸ ಇವತ್ತು ನೋಡ್ತಿಲ್ಲ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಕೊಡಿದ್ರೆ ಆ ಡಾಕ್ಟ್ರ್ ತಾವು 100 ರೂಪಾಯಿ ಕೊಡೋಕೆ ಅವ್ನಿಗೆ ಯೋಗ್ಯತೆ ಇರೋಲ್ಲ, ಶಕ್ತಿ ಇರೋಲ್ಲ. ಅಂಥದ್ದಲ್ಲಿ ಇವರು ಅವ್ರು ಏನು ಕಾಯಿಲೆ ಇರಲಿ, ದಂತ ಚಿಕಿತ್ಸೆ ಇರಲಿ, ಕಣ್ಣಿಂದ ಇರಲಿ, ಕ್ಯಾನ್ಸರ್ ಇರಲಿ, ಏನಿರಲಿ, ಯಾಕಂದ್ರೆ ಹಲವಾರು ಕಾಯಿಲೆ ಬಂದೇ ಬರುತ್ತೆ ಮತ್ತು ಹಲವಾರು ಕಾಯಿಲೆಗಳು ಇದೆ. ಅದಕ್ಕೆ ನಿವಾರಣೆ ನೀಡೋಕ್ಕೆ ಮತ್ತು ಉಚಿತ ಅನ್ನೋದು ಒಂದು ಪದ ಇದೆಯಲ್ಲ, ಅದು ನಿಜವಾಗ್ಲೂ ಭಾಳ ಕಷ್ಟ. ಯಾಕಂದರೆ ನಾವು ದೇವಸ್ಥಾನ ಹೋದರೆ ನಮ್ಗೆ ಉಚಿತ ಒಂದು ಊಟ ಸಿಕ್ಕುತ್ತೆ, ಆರೋಗ್ಯ ಎಲ್ಲಿ ಸಿಕ್ಕುತ್ತೆ? ಸಿಕ್ಕಲ್ಲ. ಈ ಆರೋಗ್ಯ ಸಿಕ್ಕ ಅವ್ರಿಗೆ ನಿಜವಾಗ್ಲೂ ಒಂದು ರೀತಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಭಗವಂತ ತಾಯಿ ಭುವನೇಶ್ವರಿ ಕರ್ನಾಟಕ ಮಾತೆ ಅವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯ ನೀಡಲಿ ಮತ್ತು ಇನ್ನೂ ಒಳ್ಳೆ ಕೆಲಸ ಮಾಡಲಿ. ನಿಜವಾಗ್ಲೂ ತಾವು ಒಂದು ಸಮಾಜಕ್ಕೆ ಮಾದರಿಯಾಗಿದ್ರಿ, ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಅದು ಅಂತ ನಮ್ಮ ಶ್ರೀರಾಮ್ಪುರ ಬಡತನ ಪ್ರದೇಶ ಇದರಲ್ಲಿ ಹಲವಾರು ಜನ ಎಲ್ಲರೂ ಇದ್ದೀವಿ, ಸಾಹುಕಾರಗಳು ಇದ್ದಾರೆ, ಬಡವರು ಇದ್ದಾರೆ, ಎಲ್ಲರೂ ಇದ್ದೀವಿ. ಬಟ್ ಅವ್ರಿಗೆ ತಾವು ಕರೆದು ಅವರನ್ನು ಗುಡಿಸಿದ್ವಿ. ತಾವು ಅವ್ರ ಆಪ್ರೇಷನ್ ಅಂದರೆ ನಮ್ಮ ತಮ್ಮನಿಗೂ ಕೂಡ ಇವರು ಒಂದು ಆಪ್ರೇಷನ್ ಮಾಡಿದರು. ಸದ್ಯ ನಾವು ನಮ್ಮ ತಮ್ಮನ್ನ ಕಲ್ಕೊಂಡಿದ್ವಿ. ಅವರು ಕನ್ನಡಕ ಕೂಡ ನೀಡಿದರು. ಏನಪ್ಪ ಅಂದರೆ ಇಲ್ಲಣ್ಣ ನಾನು ಹೋಗ್ತೇನೆ, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾರೆ ನೋಡಿ. ಅಂಥದ್ದಲ್ಲಿ ನಿಜವಾಗ್ಲೂ ನನಗೆ ಒಂದು ಇನ್ನೂ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಹೆಮ್ಮೆ. ಯಾಕಂದರೆ ಈಗ ಒಂದು ಮನೆಯಲ್ಲಿ ಕಾಯಿಲೆ ಇದ್ದರೆ ನಾವು ಇಲ್ಲಿ ಹೋಗ್ಬೇಕು, KC ಜನರಲ್ ಹಾಸ್ಪಿಟ್ಲ್ ಹೋಗ್ಬೇಕು ಅಂದರೆ ಬೇರೆ ಹಾಸ್ಪಿಟ್ಲ್ಗಳು ಹೋಗ್ಬೇಕು, ಇಲ್ಲಾಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗ್ಬೇಕು. ಅದೇ ರೀತಿ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಭಕ್ತಾದಿಗಳು ಬಂದಿಲ್ಲ ಅಂದರೆ ಏನು ಮಾಡ್ತಾರೆ?
ಆ ದೇವಸ್ಥಾನದ ತೇರು ಬರೋದು ಆಚೆ. ತೇರು ಬಂದಾಗ ಏನು ಮಾಡ್ತೀವಿ, ಭಕ್ತಾದಿಗಳು ದರ್ಶನ ಮಾಡ್ತಾರೆ. ಇದೇ ರೀತಿ ಆ ಕಾಯಿಲೆಗಳು ಬಂದಿಲ್ಲ ಅಂದರೆ ಅವ್ರ ಹಾಸ್ಪಿಟ್ಲ್ ಹೋಗೋಕ್ಕಾಗಿಲ್ಲ. ಇವರೇ ಒಂಥರ ಹಾಸ್ಪಿಟ್ಲ್ ಒಂಥರ ಒಂದು ಮಾದರಿ ಮಾಡೆಲ್ ಫಾರ್ ದ ಸೊಸೈಟಿ ಒಂಥರ ಮಾಡಿಕೊಂಡು ಒಳ್ಳೆ ಸೇವೆ ಮಾಡ್ತಾರೆ. ನಿಜವಾಗ್ಲೂ ಮತ್ತೆ ನಾನು ಅವ್ರಿಗೆ ಭಗವಂತ ಕೇಳ್ತೀನಿ, ಒಳ್ಳೆ ಆರೋಗ್ಯ ನೀಡಲಿ, ಒಳ್ಳೆ ಹೆಸರು ನೀಡಲಿ, ತನ ಮನಂತ ಎಲ್ಲ ಸಹಾಯ ಮಾಡಲಿ ಅಂತ ಹೇಳ್ತಾ ಮತ್ತು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಈಗ SK ಗ್ರೂಪ್ಸ್ ಅವರ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈ ಒಂದು ಕೆಲಸ ಮಾಡಬೇಕಾದ್ರೆ ಏನು ಇವಾಗ ಮೆಡಿಕಲ್ ಚೆಕಪ್ ಕಂಪ್ಲೀಟ್ ಚೆಕಪ್ ಅಂತ ಮಾಡ್ತಾ ಇದ್ದಾರೆ, ಆ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಎಷ್ಟಿದೆ ಅದನ್ನು ನೋಡಬೇಕು. ಆ ಪರಿಶ್ರಮ ಈಗ ಒಂದು 4 ಜನನ ಒಟ್ಟಿಗೆ ಒಂದು ಜಾಗಕ್ಕೆ ಸೇರಿಸ್ಬೇಕಾದ್ರೇ ಎಷ್ಟು ಓಡಾಡಬೇಕಾಗತ್ತೆ, ಎಷ್ಟಿದಾಗುತ್ತೆ. ಅಂಥದ್ರಲ್ಲಿ ಎಲ್ಲ ಡಾಕ್ಟರ್ಸ್ಗಳನ್ನು, ಎಲ್ಲ ಟೆಕ್ನಿಷಿಯನ್ಗಳನ್ನು, ಅದು ಬೇರೆ ಬೇರೆ ಹಾಸ್ಪಿಟ್ಲಿಂದ ಬೇರೆ ಬೇರೆ ವಿಭಾಗದಿಂದ ಕರ್ಕೊಂಡ್ಬಂದು ಸೇರಿಸಿ ಅವ್ರನ್ನ ಒಂದು ಕಡೆ ಕೂಡಿಸಿ ಜನಗಳಿಗೆ ನೀವು ಸೇವೆ ಮಾಡಿ ಅಂತ ಕೇಳ್ಕೊಳ್ಳೋದು ಅದು ಬಹಳ ದೊಡ್ಡ ಕೆಲಸ. ಅದು ಒಂದು ಇವಾಗ ನಮ್ಮ ಕನ್ನಡ ಗಾದೆ ಹೇಳ್ತಾರೆ, ಕಪ್ಪೆ ತಕ್ಕದು ತಗಡಿಯಲ್ಲಿ ಹಾಕ್ದಂಗೆ ಅಂತ. 4 ಜನ ಸೇರಿಸ್ಬೇಕಾದ್ರೆ ಒಬ್ಬ ಇಳಿದೋಗಿರ್ತಾನೆ, ಇನ್ನೊಬ್ಬ ಮುಂದೆ ಬಂದಿರ್ತಾನೆ. ಆ ಥರದ ಇರಬೇಕಾದ್ರೆ ಈಗ ಇಂತಹ ಜಾಗದಲ್ಲಿ ಎಲ್ಲ ಡಾಕ್ಟ್ರುಗಳು ಬಂದು, ಎಲ್ಲ ಟೆಕ್ನಿಷಿಯನ್ಗಳು ಬಂದು ಒಂದೊಂದು ಪರೀಕ್ಷೆ ಮಾಡಿಸ್ಬೇಕಾದ್ರೂ ಕೂಡ ಸಾವಿರಾರು ರೂಪಾಯಿ ನಾವು ಹೊರಗಡೆ ತೆಗ್ತಾ ಇರ್ತೀವಿ. ಅಂಥದ್ರಲ್ಲಿ ಈ ಬಡ ಜನ ಇರತಕ್ಕಂಥ ಇಲಾಖೆಯಲ್ಲಿ ಬಂದು ಅವ್ರಿಗೆ ಉಚಿತವಾಗಿ ಎಲ್ಲವನ್ನು ಮಾಡಿಕೊಡ್ತೀವಿ ಬನ್ನಿ ಅಂತ ಕರೆದಾಗ ಜನಗಳು ಬಂದಿದ್ದಾರೆ, ಸೇರಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಟೆಕ್ನಿಷಿಯನ್ಗಳು ಬಂದಿದ್ದಾರೆ. ಬಹಳ ಪ್ರೀತಿಯಿಂದ, ಸಂತೋಷದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲದಕ್ಕೂ ಮೂಲ ಕಾರಣ ಯಾರು ಅಂದರೆ SK ಗ್ರೂಪ್ಸ್. ಓಕೆ ಸರ್, ಇವರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಈ ಕೆಲಸ ಮಾಡಬೇಕು ಅಂದರೆ ಇದು ದೊಡ್ಡ ಮಹಾಕಾರ್ಯ. ಇದು ಇಂಥ ಕಾರ್ಯ ಮಾಡೋದು ಭಾಳ ಕಷ್ಟ. ಅದು ಅಫ್ಕೋರ್ಸ್ ಯಾರು ಒಬ್ಬರು ರಾಜಕೀಯ ವ್ಯಕ್ತಿ ಭಾಷಣ ಮಾಡ್ತಾರೆ ಅಂತಂದರೆ ಹೋಗ್ಬಿಟ್ಟು ಎಲ್ಲರಿಗೂ 100 ರೂಪಾಯಿ ಕೊಟ್ಟು ಕರ್ಕೊಬೋದು, ಸಾವಿರಾರು ಜನ ಸೇರಿಸ್ತಾರೆ, ಅದು ಬೇರೆ ವಿಷಯ. ಇದು ಯಾವುದೇ ಒಂದು ಇರಲ್ಲದೆ ಸುಮ್ಮನೆ ಒಂದು ಸತಿ ಕರೆದ ತಕ್ಷಣ ಜನಗಳೆಲ್ಲ ಬಂದು ಸೇರಿ, ಟೆಕ್ನಿಷಿಯನ್ಗಳೆಲ್ಲ ಬಂದು ನಾವು ಬರ್ತೀವಿ ನಿಮ್ಮ ಜೊತೆ, ನಾವು ನಿಮಗೆ ಸೇವೆ ಮಾಡಿಕೊಡ್ತೀವಿ ಅಂತ ಕೇಳ್ತಾರಲ್ಲ, ಇದು ಒಂದು ದೊಡ್ಡ ಮಹಾಕಾರ್ಯ. ಈ ಥರ ಇರೋದ್ರಿಂದ ನಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಅವರಿಗೆ ಇದೇ ರೀತಿ ನಿಮ್ಗೆ ಒಳ್ಳೆ ಶಕ್ತಿ ಕೊಡಲಿ, ಮುಂದೆ ಕೂಡ ಇದೇ ಕಾರ್ಯಗಳನ್ನು ಮಾಡ್ತಾಯಿರಿ, ಬಡ ಜನರಿಗೆ ಸಹಾಯ ಮಾಡ್ತಾಯಿರಿ. ಅದು ಆರೋಗ್ಯಪೂರ್ವಕವಾಗಿ ಎಲ್ಲರಿಗೂ ಆರೋಗ್ಯ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಸುಲೋಕ್ ಅಂತ ಹೇಳಿ ನಾನು ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾಗಿದ್ದೇನೆ. 10th ಇದಕ್ಕೆ ಮೆಡಿಕಲ್ ಕ್ಯಾಂಪ್ ಬಂದಾಗ ಒಂದು ಬಿರುದು ಕೊಟ್ಟಿದ್ದೆ ಸಾಹೇಬರಿಗೆ. ಏನಂದರೆ SK ಅಂದರೆ ಸೂಪರ್ ಕಿಂಗ್ ಅಂತ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ನೀವು ಅನ್ನದಾನ ನೋಡಿರ್ತೀರ, ಅನ್ನದಾತರು ಬೇಕಾದಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ. ಆದರೆ ಆರೋಗ್ಯದಾತ್ರೆ ಯಾರು? ನನ್ನ ಪ್ರಕಾರ ಆರೋಗ್ಯದಾತ್ರೆ ಇವರೊಬ್ಬರೇ. ಹಾಗಾಗಿ 25 ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ದಾರೆ. ಇನ್ನೂ ಮುಂದೆ ಮಾಡ್ತಾರೆ ಇವರು. 100 ಅಲ್ಲ 200 ಮಾಡಬೇಕು ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಮೀ ಆ್ಯಂಡ್ ಆನರ್ ಮೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ SK ಗ್ರೂಪ್ಸ್. ಥ್ಯಾಂಕ್ ಯು ಸರ್. ಇದು ಒಂದು 25ನೇ ಬೆಳ್ಳಿ ಹಬ್ಬದ ಕ್ಯಾಂಪ್ ಮಾಡ್ತಾ ಇದ್ದಾರೆ SK ಗ್ರೂಪ್ ವತಿಯಿಂದ. SK ಗ್ರೂಪ್ನ ಮಾಲೀಕರಾದಂಥ ಗೋಮದನ್ ಅವರು ಹಾಗೂ ಸುಜಾತ ಅವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಶ್ರೀರಾಮ್ಪುರ ಅಂದರೆ ಎಲ್ಲ ಒಂದು ಸ್ವಲ್ಪ ಭಯ ಬೀಳ್ತಾರೆ, ಸ್ಲಮ್ ಏರಿಯಾ ಅದು ಇದು ಅಂತಾರೆ. ಆದರೆ ಈ ಒಂದು ಕ್ಯಾಂಪ್ ಮಾಡಿ, ಹೆಲ್ತ್ ಕ್ಯಾಂಪ್ ಮಾಡಿ ಇವರು ಒಂದು ನಮ್ಮ ವಾರ್ಡ್ಗೆ ಮಾದರಿಯಾಗಿದ್ದಾರೆ. ಆರೋಗ್ಯವೇ ಭಾಗ್ಯ ಅಂತಾರೆ. ಇವತ್ತು ಜನಕ್ಕೆ ಖರ್ಚಾಗ್ತಾ ಇರೋದು ಎಜುಕೇಷನ್ ಬಿಟ್ಟರೆ ಹೆಲ್ತ್. ಆ ಒಂದು ಹೆಲ್ತ್ ಕ್ಯಾಂಪ್ ಇವ್ರು ಮಾಡಿ ಯಶಸ್ವಿಗೊಳಿಸಿದ್ದಾರೆ. 25 ಕ್ಯಾಂಪ್ ಮಾಡೋದಂದ್ರೆ ಏನು ಸುಮ್ಮನೆ ಅಲ್ಲ. ಇನ್ನು ಮುಂದಕ್ಕೆ ಇದೇ ರೀತಿ ಸರ್ವಿಸ್ ಮಾಡ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ. ಯಾರೊಂದು ರಾಜಕೀಯದವ್ರು ಮಾಡದಿರೋ ಅಂಥ ಕೆಲಸ ಇವರು ಒಂದು ಸಂಘಟನೆಯಿಂದ SK ಗ್ರೂಪ್ ವತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಹೆಮ್ಮೆ ಪಡಬೇಕಾಗಿದೆ. ನಮ್ಮ ಒಟ್ಟಿನಲ್ಲಿ ಜನಕ್ಕೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ದಿರ ಇವರು ಮಾಡ್ತಾ ಇದ್ದಾರೆ. ಆದ್ದರಿಂದ SK ಗ್ರೂಪ್ ಅವ್ರಿಗೂ, ಅವ್ರ ಸಿಬ್ಬಂದಿ ವರ್ಗದವ್ರಿಗೂ, ಗೋಮದನ್ ಅವ್ರಿಗೂ, ಅದು ಸುಜಾತ ಅವ್ರಿಗೂ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತು ಏನೇನು ಹೆಲ್ತ್ ಚೆಕಪ್ SK ಗ್ರೂಪ್ ಮಾಲೀಕರು ಗೋಮದನ್ ಅವರು ಸುಮಾರು 25 ವರ್ಷದಿಂದ ಈ ಮೆಡಿಕಲ್ ಚೆಕಪ್ಗಳು, ಈ ಫೀಸ್ಗಳು
ಫೀಸ್ಗಳು ಮತ್ತು ಈ ಶಸ್ತ್ರ ಚಿಕಿತ್ಸೆಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿಕೊಂಡು ಇವತ್ತು 25ನೇ ವರ್ಷ ಮೆಡಿಕಲ್ ಚೆಕಪ್ ಮಾಡಿದ್ದಾರೆ. ಇವತ್ತು ಮಾನ್ಯ ಆರೋಗ್ಯ ಸಚಿವರು, ಕುಟುಂಬ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಇವತ್ತು ಉದ್ಘಾಟನೆ ಸಮಾರಂಭ ಮಾಡಿದ್ದಾರೆ. ಇವತ್ತು ತುಂಬ ಹೆಮ್ಮೆ ಪಡುವ ಒಂದು ವಿಚಾರವಾಗಿದೆ. ಇವತ್ತು ಶ್ರೀರಾಮಪುರದಲ್ಲಿ ಇಷ್ಟೊಂದು ಮೆಚ್ಚುಗೆ ಈ ಥರ ಒಂದು ಪ್ರೋಗ್ರಾಮ್ಗಳನ್ನು ಮಾಡಿ ಇವತ್ತು ಕೋಮಾದನವರು ಮತ್ತು ಅವ್ರ ಸಂಗಡಿಗರು ಸೆಲ್ವಂ ಇವೆಲ್ಲ ಸೇರ್ಕೊಂಡು ಈ ಒಂದು ಸಮಸ್ಯೆಯಿಂದ ಒಳ್ಳೆಯ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಜನರಿಗೆ ಅನುಕೂಲ ಮಾಡಿಕೊಡ್ತಾರೆ. ಎಲ್ಲರಿಗೂ ಬಡವರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿ ಈ ಥರ ಒಂದು ಚಿಕಿತ್ಸೆ ನೀಡುವುದರಿಂದ ನಮಗೆ ಸಂತೋಷ. SK ಗ್ರೂಪ್ಸ್ ವತಿಯಿಂದ ಇವತ್ತು ಸತತವಾಗಿ 25ನೇ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ SK ಗ್ರೂಪ್ಸ್ ಮಾಲೀಕರು ಮತ್ತು ಸಂಪಾದಕರಾದ ನನ್ನ ಆತ್ಮೀಯ ಸ್ನೇಹಿತರಾದ ಕೋಮದನ್ ಅವ್ರಿಗೆ ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್ವಿಸ್ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಶ್ರಮವಾದ ಕೆಲಸ. ಎಲ್ಲರೂ ಸಹ ಅವ್ರದ್ದೇ ಆದಂಥ ಕೆಲಸ ನೋಡಿಕೊಂಡು ಅವ್ರದ್ದೇ ಆದಂಥ ಕೆಲಸ ಕಾರ್ಯ ನೋಡಿಕೊಂಡು ಇವತ್ತು ಜೀವನ ಮಾಡ್ತಾರೆ. ಆದರೆ ಕೋಮದನ್ ಅವರು ದಯಾನಂದ ನಗರ ವಾರ್ಡಲ್ಲಿ ಬರುವಂಥ ಪ್ರತಿಯೊಬ್ಬ ನಾಗರಿಕರಿಗೆ ವಿಶೇಷವಾಗಿ ಹೃದಯ ಚಿಕಿತ್ಸೆ ಇರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ಹಾಗೂ ಅವಶ್ಯಕತೆ ಇದ್ದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಪ್ರೇಷನ್ ಸಹ ಮಾಡಿಸ್ತಾರೆ. ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಕೋಮದನ್ ಅವ್ರಿಗೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಜೊತೆಯಲ್ಲಿರ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.